ಓಂ ನಮೋ ನಾರಾಯಣ. ಓಂ ನಮೋ ನಾರಾಯಣ. ಈಗ ನಮ್ಮ ರಾಜ್ಯದ ಸಂಕ್ಷಿಪ್ತ ವಾರ್ತೆ. ನಮ್ಮ ರಾಜ್ಯ ಅಂದರೆ ಯಾವುದಪ್ಪ ಅಂದರೆ ಕರ್ನಾಟಕ ರಾಜ್ಯ. ಇದು ತಪ್ಪಾಗಿ ತಿಳ್ಕೊಬಿಡಿ. ಆವಾಗವಾಗ ನಾನು ತಮಿಳ್ನಾಡು ಕತೆ ಹೇಳ್ತಾ ಇರ್ತೀನಿ. ಮತ್ತು ನಮ್ಮ ರಾಜ್ಯದ ಸಂಕ್ಷಿಪ್ತ ವಾರ್ತೆಯಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಅವರು 24ನೇ ತಾರೀಕಿಗೆ ರಾಹುಲ್ ಗಾಂಧಿಯವರು ಬುಲಾವ್ ಮಾಡ್ತಾರಂತೆ. 24 ಅಂತ ಹೇಳಿಲ್ಲ, ಬುಲಾವ್ ಮಾಡ್ತಾಯಿದ್ದಾರೆ. ನಮಗೆ ಹೆಂಗಂತ ಹೇಳ್ತಾವ್ರೆ. ಏನು ಬುಲಾವು ಅಂತ ಗೊತ್ತಿಲ್ಲ. ಡೆಲ್ಲಿಗೆ ಹೋಗ್ಬೇಕಂತೆ. ಡೆಲ್ಲಿಗೆ ಹೋಗಿ ಪಾಪ ಪ್ರತಿ ಬಾರಿನೂ ಹೋಗಿ ವಾಪಸ್ ಬಂದೇವ್ರೆ. ಹೋಗೋದು ಬರೋದು. ಇದೊಂದೇ ನಮ್ಮ ಡಿ ಕೆಗೆ ಲಾಭ ಆಗಿರೋದು. ಈಗ ಕೊನೆಯದಾಗಿ ಮೇ 24ನೇ ತಾರೀಕು ಕೊನೆ ಅಂತ್ಯ ಡೇಟ್ ಅಂತ ಫಿಕ್ಸ್ ಆಗಿದೆ ಅಂತ ಹೇಳ್ತಾವ್ರೆ. ಹೆಂಗೆ ಅಂದರೆ ಇವರೆಲ್ಲ ಕೇರಳಕ್ಕೆ ಹೋಗಿದ್ರಲ್ಲ, ಕೇರಳದಲ್ಲಿ ರಾಜ್ಯದ ಮುಖ್ಯಮಂತ್ರಿಗೂ ಕೂಡ ಅರ್ಧ ಗಂಟೆ ಮಾತಾಡೋರಂತೆ. ಏನು ಮಾತಾಡೋರೋ ಏನು ಕಥೆನೋ ಗೊತ್ತಿಲ್ಲ. ಇವ್ರಿಗೆ ಮೊದಲು ದಮ್ಮಿಲ್ಲ ಒಳಗಡೆ. ಅಲ್ಲಲ್ಲೇ ವಿಚಾರ ತಿಳ್ಕೊಂಡು ಚೆಂದಾಗಿ ವಿಷಯ ಮಾತಾಡ್ಕೋಬೇಕು ಅಂತ ಏನೂ ಇಲ್ಲ. ಗೌರವ ಅಂದರೆ ಎಲ್ಲಿ ನಾನು ತಪ್ಪಾಗಿ ಮಾತಾಡ್ಬಿಡ್ತೀನೋ ಅಂತೇಳಿ ಆ ಗೌರವಕ್ಕೆ ತಕ್ಕಂತೆ ಅವ್ರು ಹೇಳೋದನ್ನೇ ಕೇಳಿಸ್ಕೊತಾ ಕೂತಿರ್ತಾರೆ. ಯಾರು? ನಮ್ಮ ಸಿದ್ದರಾಮಯ್ಯವ್ರಿಗೂ ಈಗ 24ಕ್ಕೆ ಇದೇ ತಿಂಗಳು 24ಕ್ಕೆ ಬರಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ. ಮತ್ತು ಅಕ್ಕಪಕ್ಕದಲ್ಲಿರ್ತಕ್ಕಂಥ ರಾಜಣ್ಣವ್ರು ಏನು ಹೇಳ್ತಾವ್ರೆ ಅಂದರೆ, ರಾಜಣ್ಣವ್ರು ಹೇಳೋದೇ ಒಂದು, ಮುಖ್ಯಮಂತ್ರಿ ಆದರೆ ಪರಮೇಶ್ವರ ಆಗಲಿ ಅಂತ. ಸಿದ್ದರಾಮಯ್ಯನವ್ರು ಏನು ಗೊತ್ತಾ, ಒಳ ಸಂಚಿನಲ್ಲಿ ಡಿ ಕೆ ಶಿವಕುಮಾರ್ ಬಿಟ್ಟು ನಾನು ಬೇರೆ ಯಾರಿಗೆ ಬೇಕಾದ್ರೂ ಬಿಟ್ಕೊಡ್ತೀನಿ ಅಂತ ಒಂದು ಸುದ್ದಿನಿಗೆ ಹಬ್ಬಿಸಿದ್ದಾರೆ. ಅದಕ್ಕೆ ಅವರೆಲ್ಲರೂ ಏನು ಮಾಡ್ತಾರೆ, ಅಕ್ಕಪಕ್ಕದವರೆಲ್ಲ ರಾಜಣ್ಣವರು ಪರಮೇಶ್ವರ್ ಅವ್ರ ಹೆಸರು ಹೇಳ್ತಾವ್ರೆ. ಆದರೆ ಎಷ್ಟು ದಿನ ಇದೆಲ್ಲ ಹಂಗಂತ ಗೊತ್ತಿಲ್ಲ. ಇಲ್ಲ, ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಪಾರ್ಟಿಯಿಂದ ಮುಖ್ಯಮಂತ್ರಿ ಆಗುವ ಯೋಗ ಇಲ್ಲ ಅಂತ ನಾನು ಮೊದಲಿಂದನೂ ಹೇಳ್ಕೊಂಡು ಬಂದಿದ್ದೀನಿ. ಮತ್ತೇನು ಇವತ್ತು ಒಂದು ದಿವಸ ಅದನ್ನೇ ಹೇಳ್ಬಿಡ್ತೀನಿ. ಗೊತ್ತಾಯ್ತಾ? ಯೋಗ ಇಲ್ಲ ಅಂದರೆ ಯಾಕೆ ಹಂಗಂದರೆ, ಈ ಸುತ್ತ ಇರೋಂಥ ಎಲ್ಲ ಶತ್ರುಗಳು ಆ ಅಪ್ಪನಿಗೆ ಮುಖ್ಯಮಂತ್ರಿ ಮಾಡೋಕ್ಕೆ ಬಿಡಬೇಡ್ದು ಅಂತ ಇವರು ಡಿಸೈಡ್ ಹಾಕ್ಕೊಂಡವ್ರೆ. ಈ ಡಿಸೈಡ್ ಹಾಕ್ಕೊಂಡಿರೋರ ಮಧ್ಯ ಈತ ಏನು ಮಾಡೋಕ್ಕಾಗತ್ತೆ ಹೇಳಿ ಡಿ ಕೆ ಶಿವಕುಮಾರ್? ಏನಾದ್ರು ಮಾಡೋಕ್ಕಾಗತ್ತಾ? ಆಗಲ್ಲ. ಅದರಿಂದ ಈತ ಮುಖ್ಯಮಂತ್ರಿ ಆಗುವ ಲಕ್ಷಣಗಳು ಕಾಂಗ್ರೆಸ್ಸಿಂದ ಯಾವುದೇ ಆದ ಗ್ಯಾರಂಟಿಯಾದ ವಿಷಯಗಳು ಒಂದೂ ಇಲ್ಲ. ಸಿದ್ದರಾಮಯ್ಯ ಮತ್ತು ರಾಹುಲ್ ಗಾಂಧಿ ಕೊಟ್ಟಂಗೆ 5 ಗ್ಯಾರಂಟಿನೀಗ ಡಿ ಕೆ ಶಿವಕುಮಾರ್ ಕೊಟ್ಟಾರೆ. ಒಂದೇ ಒಂದು, ನೀನು ಈ ಜನ್ಮದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಕಾಂಗ್ರೆಸ್ಸಿಂದ ಅಂತ. ಅದೇ 6ನೇ ಗ್ಯಾರಂಟಿ ಏನು? ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲ್ಲ. 6ನೇ ಗ್ಯಾರಂಟಿ ಯಾರ್ದು? ಸಿದ್ದರಾಮಯ್ಯನ ವಾಕ್ಯ. ಸಿದ್ದರಾಮಯ್ಯ ಏನೆಲ್ಲ ವಾಕ್ಯ ಹೊಡಿತಾರೆ ಅಂತ ಗೊತ್ತಾ? ಎಲ್ಲ ವಾಕ್ಯನೂ ಹೊಡಿತಾರೆ. ಈಗ ಆಮೇಲೆ ಮತ್ತೆ ನಮ್ಮ ರಾಜ್ಯದಲ್ಲಿ ಇನ್ನೂ ಹೇಳಬೇಕು ಅಂದರೆ ಸಾಕಷ್ಟು ವಿಷಯಗಳು, ಸಾಕಷ್ಟು ಪ್ರಚಾರಗಳು ಮಾಡೋವಂಥ ವಿಚಾರಗಳಿದೆ. ಆದರೆ ಪ್ರಯೋಜನ ಇಲ್ಲದಂಥ ವಿಚಾರಗಳೇ ಜಾಸ್ತಿ ಆಗಿಬಿಟ್ಟಿದೆ. ಪ್ರಯೋಜನವೇ ಇರಲ್ಲ. ನಾವು ಎಷ್ಟೊತ್ತಿ ಹೇಳೋದು, ಮೇ 24ಕ್ಕೆ ರಾಹುಲ್ ಗಾಂಧಿಯವರು ಯಾರನ್ನ ಡಿ ಕೆ ಶಿವಕುಮಾರ್ನಿಗೆ ಕರೆಸೋದಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಆದರೆ ಅವರು ಪಾಪ ಇಲ್ಲ ನನ್ನ ಕರೆಸ್ತವ್ರೆ ಹೇಳಿದ್ದಾರೆ ಹಿಂಗಂತ ಆಶಾಭಾವನೆ ಹೊತ್ಕೊಂಡಿದ್ದಾರೆ. ಅವರು ದಿವಸ ಆಶಾಭಾವನೆ ಹೊತ್ಕೊಳ್ಳೋದ್ರಲ್ಲಿ ಡಿ ಕೆ ಶಿವಕುಮಾರ್ ಅಂತ ದಡ್ಡ ಯಾರೂ ಇಲ್ಲ. ಏನೋ 1 ಸತಿ 2 ಸತಿ ಗುಗ್ಗು ಹರ್ಚು ಇದಾಗ್ಬೋದು. ಆದರೆ ಎಷ್ಟು ಸತಿ ಗುಗ್ಗು ಆಗೋದು, ಎಷ್ಟು ಬಾರಿ ಆಗಿದ್ದಾರೆ, ಭಯಂಕರ ಆಗಿದ್ದಾರೆ. ಅವರು 24ಕ್ಕೆ ಕರೆಯಲ್ಲ. ಅವರು 24ಕ್ಕೆ ಅವರು ಡೆಲ್ಲಿನೋ ಇಲ್ಲ ಇನ್ನೆಲ್ಲೋ ಹೊರದೇಶಕ್ಕೆ ಹೋಗ್ಬಿಟ್ರು ಅಂತ ಸುದ್ದಿ ಬರ್ತದೆ. ಆವಾಗ ಇವರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ, ಓಹೋ ಒಳ್ಳೆ ಕೆಲಸ ಮಾಡಿದ್ರು ಅಂತ. ನಮ್ಮ ಗುರುಗಳು, ನಮ್ಮ ಯಾರೋ ಸೋನಿಯಾ ಮೇಡಮು, ನಮ್ಮಮ್ಮ, ನಮ್ಮ ಅಜ್ಜಿ, ನಮ್ಮ ತಾತ ಅಂತ ಹೇಳ್ತಾ ಇದ್ದ ಪಾಪ ಡಿ ಕೆ ಶಿವಕುಮಾರ್. ಅಷ್ಟು ನಂಬಿಕೆ ಇರೋವನಿಗೆ ಈ ಥರ ಎಲ್ಲ ಮೋಸ ಮಾಡ್ತಾರೆ ಅಂತ ಯಾರಾದ್ರೂ ನಂಬಿದ್ದೀರಾ?
ಹಾಂ, ಲೆಕ್ಕ ಹಾಕ್ಕೊಳ್ರಿ. ಯಾರಾದರೂ ನಂಬಿದ್ದೀರಾ ಈ ಥರ? ಡಿ ಕೆ ಶಿವಕುಮಾರ್ ಅಷ್ಟು ನಂಬಿಕೆಯಸ್ಥ, ಕಾಂಗ್ರೆಸ್ಗೆ ನಂಬಿಕೆಯಸ್ಥ. ಮತ್ತು ಅವರು ಆವಾಗವಾಗ ಇನ್ನೊಂದು ತಪ್ಪು ಮಾಡ್ತಾರೆ, ಆ ತಪ್ಪು ಕೂಡ ಸರಿಯಾದ್ದಲ್ಲ. ಅವರು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾರೆ ಗೊತ್ತಾ? ಬಿ ಜೆ ಪಿಯವ್ರನ್ನ ಹೋಗಿ ಭೇಟಿ ಆಗ್ಬಿಡ್ತಾರೆ. ಈಗ ರಾಜನಾಥ್ ಸಿಂಗ್ ಭೇಟಿಯಾಗಿದ್ದಾರೆ. ರಾಜನಾಥ್ ಸಿಂಗ್ ಭೇಟಿಯಾಗೋ ಉದ್ದೇಶ ಏನು? ರಾಜನಾಥ್ ಸಿಂಗು ಡಿ ಕೆ ಶಿವಕುಮಾರ್ ಹತ್ರ ಇರ್ತಕ್ಕಂಥ ಖಾತೆಗೂ ಸಂಬಂಧನೇ ಇಲ್ಲ. ಆದರೂ ರಾಜನಾಥ್ ಸಿಂಗ್ನಿಗೆ ಹೋಗಿ ಭೇಟಿಯಾಗವ್ರೆ. ಯಾಕಾದರೂ? ಇದು ಮಾಡೋ ತಪ್ಪುಗಳು. ಈ ಥರ ತಪ್ಪುಗಳು ಮಾಡಿ ಮಾಡಿ ಏನಾಗಿದ್ದಾರೆ, ಫಸ್ಟ್ ಒಂದು ಸತಿ ಅಮಿತ್ ಶಾ ಭೇಟಿಯಾದರು, ಆಮೇಲೆ ವಾಸುದೇವ್ನಿಗ ಭೇಟಿಯಾದರು, ಮತ್ತು ಆಮೇಲೆ ಇನ್ನು ಯಾರ್ಯಾರನ್ನ ಭೇಟಿ ಆದ್ರಪ್ಪ ಬಿ ಜೆ ಪಿನಲ್ಲಿ. ಪ್ರಧಾನಿನೇ ಭೇಟಿ ಆಗಿಬಿಟ್ರು. ಪ್ರಧಾನಿನೇ ಭೇಟಿಯಾಗಿ ಅವ್ರ ಹತ್ರ ಏನೋ ಒಂದು ಕೆಲವು ನಿಮಿಷಗಳು ಕೆಲವು ಮುಕ್ತವಾಗಿ ಮಾತುಕತೆಯನ್ನು ಮಾಡಿದ್ರು. ಮತ್ತು ಇದೆಲ್ಲ ಏನಾಗಿದೆ ಅಂದರೆ, ನಮ್ಮ ರಾಹುಲ್ ಗಾಂಧಿಗೆ ಮೆಣಸಿಕಾಯಿ ಇಕ್ಕಂಗಾಗಿದೆ. ಮೆಣಸಿಕಾಯಿ ಇಕ್ಕೊಂಬಿಟ್ಟವ್ರೆ ಅಂತ ತಿಳ್ಕೊಳ್ರಿ ಅವರು. ಆದರೆ ಅದಕ್ಕೆ ಇನ್ನೊಂದೊಂದು ಆವಾಗವಾಗ ಮೆಣಸಿಕಾಯಿ ಕೊಡೋಕ್ಕೆ ಒಬ್ಬರು ಅವರೇ. ಯಾರವರು? ಸಿ ಎಮ್ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರು ಯಾವಾಗ ಹೋದ್ರೂ ಒಂದು ಮೆಣಸಿಕಾಯಿ ಕೊಟ್ಬಿಟ್ಟು ಬರ್ತಾರೆ. ನೋಡಿ, ನಿಮ್ಮ ಹುಡುಗ ಹಿಂಗೆ ಮಾಡ್ದೋ, ಇವರು ನಿಮ್ಮನಿಗೆ ಹೆಂಗೆ ನೀವು ನಿಷ್ಠೆ ಹೆಂಗಂತ ಹೇಳ್ತೀರ ಹಂಗಂತ ಒಂದೊಂದು ಟೈಮ್ಗೂ ಒಂದೊಂದು ಹೇಳಿ ಅದನ್ನ ಹಂಗೆ ಮುಂದಕ್ಕೆ ತಳ್ತಾನೇ ಇದ್ದಾರೆ. ಈಗ ತಳ್ಳೋದು ರಾಜನಾಥ್ ಸಿಂಗ್ ಭೇಟಿಯಾಗಿದ್ದನೀಗ ಮೆಣಸಿಕಾಯಿ ಕೊಡ್ತಾರೆ. ಡಿ ಕೆಗೆ ಮೆಣಸಿಕಾಯಿ ಯಾರು ಹಂಗಂತಂದರೆ ಬಿ ಜೆ ಪಿಯವರು. ಬಿ ಜೆ ಪಿ ನಾಯಕರಿಗೆ ಇನ್ನೊಂದು ಥರ ಮೆಣಸಿಕಾಯಿ ಎಲ್ಲೋ ಬಂದೇ ಬಿಡ್ತಾನೆ ಏನೋ ಅಲ್ಲಪ್ಪ, ನಮಗೆಲ್ಲ ತೊಂದರೆನೋ ಅಂತ ಅಂದ್ಕೋಬೇಕು ಇವರು. ಯಾರು? ಬಿ ಜೆ ಪಿಯವರು. ನಮಗೆ ಬಂತಲ್ಲ ಗ್ರಾಚಾರ, ನಮಗೆ ಮುಖ್ಯಮಂತ್ರಿ ಸ್ಥಾನ ಸಿಕ್ಕಲ್ಲ ಹಂಗಂತ ಇವರು ಆಪಾಪಿಸ್ಬೇಕು. ಆ ಥರದ್ದೊಂದು ಶಾಕು ಇವ್ರಿಗೆ. ಅವ್ರಿಗೆ ಆ ಥರದ್ದೊಂದು ಶಾಕು. ರಾಹುಲ್ ಗಾಂಧಿಗೆ ಒಂಥರ ಶಾಕು. ಏನು ರೀ ಬ್ಲ್ಯಾಕ್ ಮೇಲ್ ರಾಜ ಡಿ ಕೆ ಶಿವಕುಮಾರ್, ನಿಮ್ಮ ಚತುರತೆಯಿಂದ ರಾಜ್ಯದಲ್ಲಿ 5 ವರ್ಷ ಹಿಂಗೆ 1 ವರ್ಷ ತುಂಬೋಯ್ತು. 1 ವರ್ಷ ತುಂಬಿಸ್ಬಿಟ್ರಿ, ನೋಡ್ಕೊಂಡ್ರೆ ಮುಖ್ಯಮಂತ್ರಿ ಆಯ್ತೀನಿ ಅಂತ. ಅವ್ರು ಮುಖ್ಯಮಂತ್ರಿ ಕೊಡಲಿಲ್ಲ, ನೀವು ಆಗಲಿಲ್ಲ ಅಲ್ವಾ? ಇದು ಎಷ್ಟು ಮಟ್ಟಿಗೆ ಆಯಿತು ನೋಡ್ಕೊಳ್ರಿ. ಆದರೆ ನಿಮ್ಮ ತಮ್ಮವ್ರು ಹೇಳ್ತಾರೆ, ನಾವು ಯಾವಾಗೂ ಸಮಯವನ್ನು ಕಾಯ್ತೀವಿ, ಸಮಯಕ್ಕೆ ಬಂದಾಗ ನಾವು ರಾಜ್ಯಭಾರ ಮಾಡ್ತೀವಿ ಹಿಂಗಂತ. ಯಾವಾಗ ಸಮಯ ಬರುತ್ತೆ? ಸಮಯ ಬರೋದನ್ನೀಗ ನಾವು ಹುಡ್ಕೊಂಡು ಹೋದರೆ ತಾನೇ ಆ ಸಮಯ ಸಿಗೋದು. ಹುಡ್ಕೊಂಡು ಹೋಗಲೇ ಇಲ್ಲ ಅಂದರೆ ಯಾವಾಗ ಸಮಯ ಸಿಕ್ಕುತ್ತೆ? ಮತ್ತು ವಿರೋಧ ಪಕ್ಷದಲ್ಲಿರ್ತಕ್ಕಂಥವ್ರು ಎಲ್ಲರೂ ಡಿ ಕೆಯಲ್ಲಿ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಬಂದುಬಿಡ್ತಾನೋ, ಬಂದರೆ ನಮಗೆಲ್ಲರಿಗೂ ತೊಂದರೆ ಅನಾಹುತಗಳಾಗುತ್ತೋ ಅಂತ ಆತಂಕದಲ್ಲಿದ್ದಾರೆ. ಆ ಕಡೆ ಕಾಂಗ್ರೆಸ್ನಿಂದ ಬಿ ಜೆ ಪಿಗೆ ಯಾವುದೇ ಕಾರಣಕ್ಕೂ ಹೋಗಲ್ಲ ಹಂಗಂತ ಕಾಂಗ್ರೆಸ್ನವ್ರು ಅಂದ್ಕೊಂಡವ್ರೆ. ಇದು ಹೆಂಗಿದೆ? ಯಾರನ್ನ ಮಾತಿಗೆ ನಂಬೋದು ಇದು? ಕಾಂಗ್ರೆಸ್ನವ್ರು ನಂಬ್ಕೊಂಡಿರೋದೇನು? ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಡಿ ಕೆ ಶಿವಕುಮಾರ್ ಹೋಗಲ್ಲ, ಸುಮ್ಮನೆ ಬ್ಲ್ಯಾಕ್ ಮೇಲ್ ಮಾಡ್ತಾನೆ ಅಷ್ಟೇ ಅಂತ ತಿಳ್ಕೊಂಡವ್ರೆ. ಇದು ಯಾರು ನಂಬ್ತಾರೆ? ಯಾರು ನಂಬಬೇಕು ಹೇಳಿ? ಇದೊಂಥರ ವಿಚಿತ್ರವಾದಂಥ ವಿಷಯಗಳು. ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿ ಈ ಜನ್ಮದಲ್ಲಿ ಆಗತ್ತಾ? ಮುಖ್ಯಮಂತ್ರಿ ಪಟ್ಟ ಕಾಂಗ್ರೆಸ್ಸಿಂದ ನನಗಂತೂ ಅದು ಆಗೋದಿಲ್ಲ ಅಂತಲೇ ಅನಿಸ್ತಾ ಇದೆ ಈಗಲೂ. ನಿನ್ನೆನೂ ಕೂಡ ನಾನು ಅದರ ಬಗ್ಗೆ ಒಂದಷ್ಟು ಆಲೋಚನೆಗಳನ್ನೀಗ ಕೂತ್ಕೊಂಡು ಒಂದು 10 ನಿಮಿಷ ಮಾಡಿದೆ. ಇವರು ಆಗ್ತಾರಾ ಇಲ್ವ ಹಂಗಂತ. ಆಗೋದಕ್ಕೆ ಯಾವುದೇ ಆದ ಲಕ್ಷಣಗಳೇ ಇಲ್ಲ. ಇವತ್ತು 22 ತಾರೀಕು, 24 ಇನ್ನು 2 ದಿನಕ್ಕೆ ಏನಲ್ವಾ? 2 ದಿನಕ್ಕೆ ಏನು ಹೋಗಲ್ಲ, ದೇಶ ಹೋಗ್ಬಿಡಲ್ಲ, ಎಲ್ಲೂ ಇಲ್ಲೇ ಇರ್ತದೆ. ನೋಡೋಣ. ನಮ್ಮ ರಾಹುಲ್ ಗಾಂಧಿ ಕರೆಸಿ ಪಾಪ ನಮ್ಮ ಯಾರಿಗೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಮುಖ್ಯಮಂತ್ರಿಗೆಲ್ಲ ಆಹ್ವಾನ ಆಗಿ ಟೈಮ್ ಕೊಡ್ತಾರೆ ಇಲ್ವೋ ಗೊತ್ತಿಲ್ಲ ಮಾತಾಡೋಕ್ಕೆ. ಫಸ್ಟು ಮಾತಾಡೋಕ್ಕೆ ಟೈಮ್ ಕೊಟ್ಟರೆ ಆಮೇಲೆ ಮುಖ್ಯಮಂತ್ರಿ ಸ್ಥಾನ ಕೊಡ್ತಾರೋ ಇಲ್ವೋ ಅನ್ನೋದು ಸೆಕೆಂಡ್ರಿ ಯೋಚನೆ ಮಾಡ್ಬೋದು. ಮಾತಾಡೋಕ್ಕೆ ಟೈಮ್ ಕೊಟ್ಟಿಲ್ಲ ಅಂದರೆ ಏನು ಮಾತಾಡ್ತಾರೆ? ಯಾವ ರೀತಿಯಾದ ಸಮಯ ಸಿಗುತ್ತೆ ಇವ್ರಿಗೆ ಅಲ್ವಾ? ಡಿ ಕೆ ಶಿವಕುಮಾರ್ ಅವರೇ, ನೀವು ಮಾತಾಡೋಕ್ಕೆ ಸಮಯ ಕೊಡ್ತಾ ಇಲ್ವಲ್ಲ ಇವರು. ಅವ್ರಿಗೆ ಭಾಳ ಬಿಸಿ. ನೋಡಿ, ನೀವು ಹೋಗ್ಬಿಟ್ಟು ಬಿ ಜೆ ಪಿಯವ್ರಿಗೆ ಇಮ್ಮಿಡಿಯೇಟ್ ಭೇಟಿ ಆಗಿಬಿಡ್ತೀರಾ. 1 ಅವರಲ್ಲ 2 ಅವರಲ್ಲ, ನಾನು ಬಂದಿದ್ದೀನಿ, ನನಗೊಂಚೂರು ಸಮಯ ಕೊಡಿ ಮಾತಾಡಬೇಕು ಹಂಗಂದರೆ ರಾಜನಾಥ್ ಸಿಂಗ್ ಕೂಡ ಸಮಯ ಕೊಟ್ಟವ್ರೆ. ನಮ್ಮ ಇವರು ಕೊಟ್ಟವ್ರೆ, ಯಾರು ಅಮಿತ್ ಶಾ ಕೊಟ್ಟವ್ರೆ, ಮತ್ತು ಪ್ರಧಾನಿ ಕೊಟ್ಟವ್ರೆ.
ನಿಮ್ಮ ಅಧ್ಯಕ್ಷ ಎಲ್ಲಿ ಕೊಟ್ಟವನೆ? ನಿಮ್ಮ ಅಧ್ಯಕ್ಷ, ನಿಮ್ಮ ಮೇಡಮ್ಮು ಎಲ್ಲಿ ಕೊಟ್ಟವರಪ್ಪ? ಡಿ ಕೆ ಶಿವಕುಮಾರ್ ನಿಮಗೆ ಸಮಯನೇ ಕೊಟ್ಟಿಲ್ಲ. ಅದರಿಂದ ಗ್ಯಾರಂಟಿ ಅಂತೂ ಇಲ್ಲ. ನಂಬ್ಕೋಬೇಡ 24ಕ್ಕೂ ನಿನಗೆ ಸಮಯ ಕೊಡ್ತಾರೆ ಅಂತ. ಸುಮ್ಮನೆ ಹೇಳವ್ರೆ, ನಾನು ಹೆಂಗೂ ಇರೋಲ್ಲ, ನಾನೆಲ್ಲೋ ಹೋಯ್ತಾ ಇದ್ದೀನಿ, ಬಂದು ನೋಡ್ಕೊಂಡು ಹೋಗ್ಲಿ ಹಿಂಗಂತ ಹೇಳ್ಕೊಂಡು ಹೇಳವ್ರೆ. ಅದು ಕೇಳಿಸ್ಕೊಂಡು ಕೂತಿರು ಅಂತ ನಾನು ನಿಮಗೆ ಹೆಚ್ಚಿಗೆ ಹೇಳಲ್ಲ. ಹೆಚ್ಚಿಗೆ ಯಾಕೆ ಹೇಳಲ್ಲ ಹಂಗಂತಂದರೆ, ಏನು ಹೇಳಿ ದಿವಸ ಎಷ್ಟು ಸತಿ ಹೇಳೋದು ನಿಮ್ಮದೇ ವಿಷಯನಿಗೆ ಹೇಳಿ 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 ನನಗೂ ಬೇಜಾರಾಗ್ಬಿಟ್ಟದೆ. ತುಂಬ ಏನೇ ನಮ್ಮ ಅಭಿಮಾನಿಗಳು ಮತ್ತು ನಮ್ಮ ದೇವರುಗಳು, ಅಭಿಮಾನಿ ದೇವರುಗಳು ಅಂತ ತಿಳ್ಕೊಳ್ರಿ. ನನಗೆ ಎಲ್ಲ ನೋಡ್ತಕ್ಕಂಥವ್ರು ಎಲ್ಲರೂ ಅಭಿಮಾನಿ ದೇವರುಗಳು. ನೀವು ನಾನು ಹೇಳೋದನ್ನೇ ಸರಿ ಅಂತಲೂ ಅಂದ್ಕೊಳಕ್ಕೆ ಹೋಗ್ಬೇಡಿ, ಸುಳ್ಳು ಅಂತಲೂ ಅಂದ್ಕೊಳಕ್ಕೆ ಹೋಗ್ಬೇಡಿ. ನಾನು ಒಂದು ಬೇಸಿಕ್ ಲೆವೆಲಲ್ಲಿ ಎಲ್ಲರಿಗೂ ಹೇಳ್ತಾ ಇರ್ತೀನಿ. ಆ ವಿಷಯನೀಗ ಸತ್ಯವಾಗಿ ಹೇಳಬೇಕು ಅಂತ ಪ್ರಯತ್ನ ಪಡ್ತೀನಿ ಅಷ್ಟೇ. ಅದು ಸಾಧ್ಯ ಆಗಿಲ್ಲ ಹಂಗಂತಂದರೆ ತಪ್ಪಾಗಿ ತಿಳ್ಕೊಬೇಡಿ. ಕೈ ಮುಗಿದು ಕೇಳ್ತೀನಿ, ನನ್ನ ಮಾತಿಗ ಹೆಚ್ಚಿಗೆ ವಿಷಯ ತಿಳಿದು ಮುಂದೆ ಹೋಗೋದಕ್ಕೆ ಅನುವು ಮಾಡಿಕೊಡಿ ಅಂತ ಕೇಳ್ತಾ ನಾನು ನಿಮಗೆ ಕೈ ಮುಗಿದು ಕೇಳ್ಕೊತೀನಿ. ಮತ್ತು ನನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ಮಾತಿಗ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಓಂ ನಮೋ ನಾರಾಯಣ.